ಹಲೋ ಗೆಳೆಯರೇ, ನನ್ನ ಹೆಸರು ಪ್ರವೀಣ್. ನಾನು ಇಂದು ನಿಮಗೆ ನಮ್ಮ ಮನೆಯ ಬೀದಿಯಲ್ಲಿ ತರಕಾರಿಯನ್ನು ಮಾರುವಂತಹ ನೀಲಮ್ಮ ಎಂಬ ಒಬ್ಬಳು ಸುಂದರವಾದ ಆಂಟಿಯ ಕಥೆಯನ್ನು ಹೇಳಲು ಹೊರಟಿದ್ದೇನೆ. ಅದೇನೆಂದರೆ, ಪ್ರವೀಣ್ ಎಂಬ ನಾನು ಒಂದು ಐಟಿ ಕಂಪನಿಯಲ್ಲಿ ಕೆಲಸವನ್ನು ಮಾಡುತ್ತೇನೆ. ದಿನನಿತ್ಯ ನಾನು ನನ್ನ ಕೆಲಸಕ್ಕೆ ಹೊರಡುವ ಸಮಯಕ್ಕೆ, ಅಂದರೆ ದಿನ ಬೆಳಗ್ಗೆ 8 ಗಂಟೆಗೆ ಸರಿಯಾಗಿ ನೀಲಮ್ಮ ಎಂಬ ಒಬ್ಬರು ಸುಂದರವಾದ ಆಂಟಿಯು ತರಕಾರಿಯನ್ನು ಮಾರಿಕೊಂಡು ನಮ್ಮ ಮನೆಯ ಬೀದಿಯಲ್ಲಿ ಬರುತ್ತಾರೆ. ನಮ್ಮ ಮನೆಯ ಬೀದಿಯಲ್ಲಿರುವಂತಹ ಮನೆಗಳಲ್ಲಿರುವ ಅಂಕಲ್ಗಳೆಲ್ಲ ನೀಲಮ್ಮನನ್ನು ನೋಡಲು ದಿನನಿತ್ಯ ಕಾಯುತ್ತಿರುತ್ತಾರೆ. ತರಕಾರಿಗಳನ್ನು ಯಾರು ತೆಗೆದುಕೊಳ್ಳದೆ ಇದ್ದರೂ ಸುಮ್ಮನೆ ನೀಲಮ್ಮನನ್ನು ಕರೆದು ಮಾತನಾಡಿಸುತ್ತಾ ಇರುತ್ತಾರೆ. ಮಾತನಾಡಿಸುತ್ತಾ ಅವರ ಕಣ್ಣುಗಳಲ್ಲಿ ಒಂದು ರೀತಿಯ ಕಾತರ, ಆಸಕ್ತಿ ಅಥವಾ ಮೋಹಕ ನೋಟವನ್ನು ಸವಿಯುತ್ತಾ ಇರುತ್ತಾರೆ. ಅದು ನೀಲಮ್ಮನಿಗೆ ಗೊತ್ತಿದ್ದರೂ ಏನು ಮಾತನಾಡದೆ ಎಲ್ಲರಿಗೂ ಸೌಂದರ್ಯದ ದರ್ಶನವನ್ನು ಮಾಡಿಸುತ್ತಾರೆ ಮತ್ತು ಮಾತನಾಡಿಸುತ್ತಾ ತರಕಾರಿ ಕೊಳ್ಳಬೇಕು ಎಂದು ಅಂದುಕೊಳ್ಳದಿದ್ದವರಿಗೂ ಕೂಡ ತರಕಾರಿಗಳನ್ನು ತೆಗೆದುಕೊಳ್ಳಬೇಕು ಆ ರೀತಿ ಮಾತಿನಲ್ಲಿ ಮೋಡಿ ಮಾಡುತ್ತಾಳೆ. ಏಕೆಂದರೆ ನೀಲಮ್ಮನ ಸೌಂದರ್ಯ ಅಷ್ಟು ಚೆನ್ನಾಗಿದೆ. ಹೀಗೆ ಒಂದು ದಿನ ನನ್ನ ಮನೆಯಲ್ಲಿ ನನ್ನ ಅಮ್ಮ ಇಲ್ಲದ ಸಮಯದಲ್ಲಿ ನನ್ನ ತಂದೆಯೂ ಕೂಡ ನೀಲಮ್ಮನ ಬಳಿ ತರಕಾರಿಗಳನ್ನು ತೆಗೆದುಕೊಳ್ಳುವ ನೆಪವನ್ನು ಇಟ್ಟುಕೊಂಡು ಮಾತನಾಡುತ್ತಿದ್ದರು. ನನ್ನ ಅಮ್ಮ ತರಕಾರಿಗಳನ್ನು ತೆಗೆದುಕೊಳ್ಳಿ ಎಂದು ಹೇಳದೆ ಇದ್ದರೂ ಕೂಡ ನನ್ನ ತಂದೆಯು ನೀಲಮ್ಮನ ಮಾತಿಗೆ ಕರಗಿ ತರಕಾರಿಗಳನ್ನು ತೆಗೆದುಕೊಂಡಿದ್ದರು. ಆಗ ನನ್ನ ಅಮ್ಮ ಮನೆಗೆ ಬಂದು ನೋಡಿ ನನ್ನ ಅಪ್ಪ ತರಕಾರಿಗಳನ್ನು ನೀಲಮ್ಮನ ಬಳಿ ತೆಗೆದುಕೊಂಡಿದ್ದಾರೆ ಎಂದು ಗೊತ್ತಾಗಿ ತುಂಬಾ ಜೋರು ಜಗಳ ನಡೆದಿತ್ತು. ನನಗೂ ಕೂಡ ನೀಲಮ್ಮನ ಮೇಲೆ ಏನೋ ಒಂದು ರೀತಿಯ ಆಕರ್ಷಣೆ ಇತ್ತು. ಹೀಗೆ ಒಂದು ದಿನ ನನ್ನ ಮನೆಯಲ್ಲಿ ಯಾರೂ ಇರಲಿಲ್ಲ. ನನ್ನ ತಂದೆ ತಾಯಿಯೆಲ್ಲ ಏನೋ ಕೆಲಸದ ಮೇಲೆ ಆಚೆ ಹೋಗಿದ್ದರು. ನಾನು ಒಬ್ಬನೇ ಮನೆಯಲ್ಲಿ ಇದ್ದೆ. ಆಗ ನೀಲಮ್ಮ ತರಕಾರಿಗಳನ್ನು ಮಾರಿಕೊಂಡು ನನ್ನ ಮನೆಯ ಅಂಗಳಕ್ಕೆ ಬಂದರು. ನನ್ನ ಅಮ್ಮ ನನಗೆ ತರಕಾರಿಗಳನ್ನು ತೆಗೆದುಕೊಂಡು ಅಡುಗೆ ಮನೆಯಲ್ಲಿ ಇಟ್ಟಿರು ಎಂದು ಹೇಳಿದ್ದರು. ಹಾಗಾಗಿ ನಾನು ತರಕಾರಿಗಳನ್ನು ಕೊಳ್ಳಲೆಂದು ನೀಲಮ್ಮನ ಬಳಿ ಹೋದೆ. ನೀಲಮ್ಮ ತಲೆಯ ಮೇಲೆ ಒಂದು ಬುಟ್ಟಿಯನ್ನು ಇಟ್ಟುಕೊಂಡು ಅದರ ತುಂಬಾ ತರಕಾರಿಗಳನ್ನು ಇಟ್ಟುಕೊಂಡಿದ್ದರು. ಅವರು ಅದನ್ನು ತಲೆ ಮೇಲೆ ಇಟ್ಟುಕೊಂಡು 2 ಕೈಗಳಿಂದ ಆ ಬುಟ್ಟಿಯನ್ನು ಹಿಡಿದುಕೊಂಡಿದ್ದರಿಂದ ನೋಡಲು ಚೆನ್ನಾಗಿ ಕಾಣುತ್ತಾ ಇತ್ತು. ನಾನು ಅವರಿಗೆ ತರಕಾರಿ ಬೇಕಿತ್ತು, ಸ್ವಲ್ಪ ಬುಟ್ಟಿಯನ್ನು ಕೆಳಗೆ ಇಡಿ ಎಂದು ಹೇಳಿದೆ. ಆಗ ಅವರು ಅದನ್ನು ಕೆಳಗಿಡುತ್ತಿರುವಾಗ ನನಗೆ ಪೂರ್ಣವಾಗಿ ಸೌಂದರ್ಯ ಕಾಣುತ್ತಾ ಇತ್ತು. ಅದನ್ನು ನೋಡಿ ಮತ್ತೊಬ್ಬ ಹೇಳಲು ಪ್ರಯತ್ನ ಪಡುತ್ತಿದ್ದ. ನಾನು ಅವನನ್ನು ಸಮಾಧಾನ ಮಾಡಿ ನೀಲಮ್ಮನ ಬಳಿ ಮಾತನಾಡಲು ಶುರು ಮಾಡಿದೆ. ಅವರ ಜೊತೆ ಮಾತನಾಡುತ್ತಿರುವಾಗ ತರಕಾರಿ ಕಡೆ ಗಮನ ಹೋಗುವುದರ ಬದಲು ಕಾಣುತ್ತಿದ್ದ ಸೌಂದರ್ಯದ ಕಡೆ ಗಮನ ಹೋಗುತ್ತಿತ್ತು. ನಾನು ಯಾವ ತರಕಾರಿಗಳು ಇವೆ ಎಂದು ಕೇಳಿದಾಗ ನೀಲಮ್ಮ, ನೋಡು, ನೀನು ನುಗ್ಗೆಕಾಯಿಯನ್ನು ತಿನ್ನು, ನಿನಗೆ ಸಾಕಷ್ಟು ಬಲ ಬರುತ್ತದೆ ಎಂದು ಹೇಳುತ್ತಿದ್ದರು. ನಾನಾಗ ನನಗೆ ಸಾಕಷ್ಟು ಶಕ್ತಿ ಇದೆ, ಅದೇ ಸಾಕು ಎಂದು ಹೇಳಿದೆ. ಆಗ ಅವರು, ನಿನಗೆ ನಿನ್ನ ದೇಹದಲ್ಲಿ ಶಕ್ತಿ ಇದೆ, ಆದರೆ ಮತ್ತೊಬ್ಬನ ಬಳಿ ಶಕ್ತಿ ಇರಬೇಕಲ್ಲ, ಅವನು ಗಟ್ಟಿಯಾಗಬೇಕು ಎಂದರೆ ನೀನು ನುಗ್ಗೆಕಾಯಿಯನ್ನು ತಿನ್ನಬೇಕು ಎಂದು ನಗುತ್ತಾ ಹೇಳಿದರು. ನಾನಾಗ ನನಗೆ ಯಾವ ನುಗ್ಗೆಕಾಯಿಯ ಅವಶ್ಯಕತೆ ಇಲ್ಲ, ಬೇಕಾದರೆ ಅವನ ಬಳಿ ಎಷ್ಟು ಶಕ್ತಿ ಇದೆ ಎಂದು ನಿಮಗೆ ತೋರಿಸಲೇ ಎಂದು ಹೇಳಿದೆ. ಆಗ ಅವರು, ಅಯ್ಯೋ ಬೇಡ, ನನ್ನ ಗಂಡ ಬೆಳಗ್ಗೆ ತಾನೇ ಶಕ್ತಿಯ ಪ್ರದರ್ಶನ ಮಾಡಿಸಿದ್ದಾರೆ, ಮತ್ತೊಮ್ಮೆ ನನಗೆ ಅದರ ಅವಶ್ಯಕತೆ ಇವತ್ತು ಇಲ್ಲ, ಬೇಕಾದರೆ ಬೇರೆ ಒಂದು ದಿನ ಶಕ್ತಿಯ ಪ್ರದರ್ಶನ ಮಾಡುವೆಯಂತೆ ಎಂದು ಹೇಳಿದರು. ನಾನಾಗ ಸರಿ ಆಯ್ತು, ಹಾಗಾದರೆ ನಾಳೆ ಇದೇ ಸಮಯಕ್ಕೆ ಇಲ್ಲಿಗೆ ಬನ್ನಿ, ಆಗ ನಾನು ನಿಮಗೆ ನನ್ನ ಶಕ್ತಿಯ ಪ್ರದರ್ಶನ ಮಾಡಿಸುತ್ತೇನೆ ಎಂದು ಹೇಳಿದೆ. ಅದಾದ ಮೇಲೆ ಅವರು ಅಲ್ಲಿಂದ ಹೊರಟು ಹೋದರು. ನಾನು ನನ್ನ ಮನೆಯ ಒಳಗೆ ಹೋಗಿ ಕೈ ಕೆಲಸವನ್ನು ಮಾಡಿಕೊಂಡು ಸಮಾಧಾನ ಮಾಡಿಕೊಂಡೆ. ಅದಾದ ಮೇಲೆ ಮಾರನೇ ದಿವಸ ನಾನು ಹೇಳಿದ ಸಮಯಕ್ಕೆ ನೀಲಮ್ಮ ನನ್ನ ಮನೆಯ ಬಳಿ ಬಂದರು. ಆದರೆ ನನ್ನ ದುರಾದೃಷ್ಟ, ನನ್ನ ಮನೆಯಲ್ಲಿ ನನ್ನ ತಂದೆ ತಾಯಿ ಇಬ್ಬರೂ ಇದ್ದರು. ನೀಲಮ್ಮ ನನ್ನ ಮನೆಯ ಆಚೆ ನಿಂತುಕೊಂಡು ತರಕಾರಿ ಬೇಕಾ ತರಕಾರಿ ಎಂದು ಜೋರಾಗಿ ಕೂಗುತ್ತಿದ್ದರು. ಅವರು ತರಕಾರಿಯನ್ನು ಮಾರಲು ಆ ರೀತಿ ಜೋರಾಗಿ ಕೂಗುತ್ತಿರಲಿಲ್ಲ, ನನ್ನನ್ನು ಕರೆಯಲು ಆ ರೀತಿ ಕೂಗುತ್ತಿದ್ದರು ಎಂದು ನನಗೆ ತಿಳಿಯಿತು. ಆದರೆ ಅಂದು ಮನೆಯಲ್ಲಿ ಎಲ್ಲರೂ ಇದ್ದ ಕಾರಣ ನನಗೆ ಹೋಗಲು ಆಗುತ್ತಿರಲಿಲ್ಲ. ಆದರೆ ನನಗೆ ಆ ಕೆಲಸವನ್ನು ಮಾಡಬೇಕು ಎಂದು ತುಂಬಾ ಅನಿಸಲು ಶುರುವಾಯಿತು. ನಾನೇನಾದರೂ ಈ ಅವಕಾಶವನ್ನು ಬಿಟ್ಟರೆ ಮತ್ತೆ ಸಿಗುತ್ತದೆಯೋ ಇಲ್ಲವೋ, ಏನಾದರೂ ಮಾಡಿ ನಾನು ಆ ಕೆಲಸವನ್ನು ಮಾಡಬೇಕು ಎಂದು ನಿರ್ಧಾರ ಮಾಡಿದೆ. ಯಾರಿಗೂ ಕಾಣದಂತೆ ನಾನು ನನ್ನ ಮನೆಯಿಂದ ಆಚೆ ಹೋಗಿ ನನ್ನ ಮನೆಯ ಇತ್ತಲಿನಲ್ಲಿ ಒಂದು ಖಾಲಿ ಜಾಗ ಇತ್ತು ಮತ್ತು ಅದು ಯಾರಿಗೂ ಕಾಣದ ಜಾಗ ಆಗಿತ್ತು. ಅಲ್ಲಿ ನೀಲಮ್ಮನನ್ನು ಬರಲು ಹೇಳಿದೆ ಮತ್ತು ಅಲ್ಲಿ ಆ ಕೆಲಸವನ್ನು ಮಾಡಲು ಶುರು ಮಾಡಿದೆ. ನನಗೆ 5 ನಿಮಿಷದ ಮೇಲೆ ಆ ಕೆಲಸವನ್ನು ಮಾಡಲು ಆಗಲಿಲ್ಲ. ನಾನು ಸುಸ್ತಾಗಿ ಹೋದೆ. ಆಗ ನೀಲಮ್ಮ ಜೋರಾಗಿ ನಗುತ್ತಾ, ನಾನು ನಿನಗೆ ನೆನ್ನೆ ಹೇಳಿದೆ ಅಲ್ಲವಾ, ನೀನು ನುಗ್ಗೆಕಾಯಿಯನ್ನು ತಿನ್ನು ಎಂದು. ನೀನು ನನ್ನ ಮಾತನ್ನು ಕೇಳಲಿಲ್ಲ, ನೋಡು ಈಗ ನಿನ್ನ ಕೈಯಲ್ಲಿ ಈ ಕೆಲಸವನ್ನು ಮಾಡಲು ಆಗುತ್ತಿಲ್ಲ ಎಂದು ಹೇಳಿಯಲ್ಲಿ ನೀಲಮ್ಮ ತನ್ನ ಕೈಗಳಿಂದ ಇನ್ನೂ ಸ್ವಲ್ಪ ಸಮಯದವರೆಗೂ ಆ ಕೆಲಸವನ್ನು ಮಾಡಿಕೊಳ್ಳಲು ಮುಂದಾದರು. ನಾನು ಬೇರೆ ದಾರಿ ಇಲ್ಲದೆ ಅದನ್ನು ನೋಡಿಕೊಂಡು ಕುಳಿತುಕೊಂಡಿದ್ದೆ. ಅದಾದ ಮೇಲೆ ಮಾರನೇ ದಿವಸ ನಾನು ನುಗ್ಗೆಕಾಯಿಯನ್ನು ತಿನ್ನಲು ಶುರು ಮಾಡಿದೆ. 1 ವಾರ ಬಿಡದೆ ದಿನನಿತ್ಯ ನುಗ್ಗೆಕಾಯಿಯನ್ನು ತಿನ್ನುತ್ತಿದ್ದೆ. ಅದಾದ ಮೇಲೆ ನಾನು ನೀಲಮ್ಮನನ್ನು ಒಂದು ದಿನ ಕರೆದು, ನೋಡು, ನೀನು ಹೇಳಿದ ಹಾಗೆ 1 ವಾರದಿಂದ ನಾನು ನುಗ್ಗೆಕಾಯಿಯನ್ನು ತಿನ್ನುತ್ತಿದ್ದೇನೆ. ಅವತ್ತು ನಾವು ಮಾಡಿದ ಕೆಲಸವನ್ನು ಮತ್ತೊಮ್ಮೆ ಮಾಡಬೇಕಾಗುತ್ತದೆ.
ಯಾಕೆಂದರೆ ನಾನು ನನ್ನ ಶಕ್ತಿಯನ್ನು ನಿನಗೆ ಈಗ ತೋರಿಸಬೇಕು. ನಿನ್ನ ಮಾತಿನಂತೆ ನಾನು 1 ವಾರದಿಂದ ದಿನನಿತ್ಯ ನುಗ್ಗೆಕಾಯಿಯನ್ನು ತಿನ್ನುತ್ತಿದ್ದೇನೆ. ಅದು ಕೆಲಸ ಮಾಡುತ್ತದೆಯೋ ಇಲ್ಲವೋ ಎಂದು ನಾನು ಅದನ್ನು ಪರೀಕ್ಷಿಸಬೇಕು. ಅದಕ್ಕಾಗಿ ನೀನು ಸಹಕರಿಸಬೇಕು ಎಂದು ಅವರನ್ನು ಕೇಳಿಕೊಂಡೆ. ಅದಕ್ಕೆ ನೀಲಮ್ಮ, ಅಲ್ಲ ಕಣೋ, ಅದಕ್ಕೆ ನಾನು ಯಾಕೆ ಬರಬೇಕು? ನೀನೇ ನಿನ್ನ ಕೈ ಕೆಲಸವನ್ನು ಮಾಡಿಕೊಂಡರೆ ಗೊತ್ತಾಗುತ್ತೆ ಅಲ್ಲವಾ ಎಂದು ಹೇಳಿದರು. ನಾನಾಗ, ಇಲ್ಲ, ನೀವು ಬರಲೇಬೇಕು. ನನಗೆ ಕೈ ಕೆಲಸವನ್ನು ಮಾಡಿಕೊಳ್ಳುವುದರಲ್ಲಿ ಯಾವುದೇ ರೀತಿಯ ನೆಮ್ಮದಿ ಸಿಗುವುದಿಲ್ಲ. ನನಗೆ ಆ ರೀತಿ ಕೆಲಸವೇ ಬೇಕು ಎಂದು ಹೇಳಿದೆ. ಆಗ ನೀಲಮ್ಮ, ಇವತ್ತು ಬೇಡ, ಏಕೆಂದರೆ ನಾನು ಇಂದು ಬೆಳಗ್ಗೆ ನನ್ನ ತರಕಾರಿಗಳನ್ನು ಬಳಸಿಕೊಂಡು ಆ ಕೆಲಸವನ್ನು ಮಾಡಿಕೊಂಡಿದ್ದೇವೆ. ನನಗೆ ಇವತ್ತು ಆ ಕೆಲಸವನ್ನು ಮಾಡಲು ಮನಸ್ಸು ಇಲ್ಲ. ಬೇರೊಂದು ದಿನ ನನಗೆ ಬೇಕಾದಾಗ ಕರೆಯುತ್ತೇನೆ, ಆಗ ನೀನು ಬೇಕಾದರೆ ಆ ಕೆಲಸವನ್ನು ಮಾಡುವೆಯಂತೆ ಎಂದು ಹೇಳಿದರು. ಆದರೆ ನನಗೆ ಆ ದಿನ ಆ ಕೆಲಸವನ್ನು ಮಾಡಲೇಬೇಕು ಎಂಬ ಹುಮ್ಮಸ್ಸು ತುಂಬಾ ಇತ್ತು. ಹಾಗಾಗಿ ನಾನು ಇವತ್ತು ಅದು ಬೇಕು ಎಂದು ಹಠ ಮಾಡಲು ಶುರು ಮಾಡಿದೆ. ಆಗ ನೀಲಮ್ಮ ಒಪ್ಪಿಕೊಂಡು ಸರಿ ಆಯ್ತು ಎಂದು ನಾವು ಅಂದಿನ ರೀತಿಯಲ್ಲಿ ಇತ್ತಲಲ್ಲಿ ಕೆಲಸವನ್ನು ಶುರು ಮಾಡಿದೆವು. ಆದರೆ ಆ ಕೆಲಸವನ್ನು ಮಾಡುತ್ತಿರುವಾಗ ನನ್ನ ತಂದೆಯ ಕೈಯಲ್ಲಿ ಸಿಕ್ಕಿಬಿದ್ದೆವು. ಅಂದು ಜೋರು ಜಗಳವಾಗಿ ಅಂದಿನಿಂದ ನನ್ನ ಮನೆಯಲ್ಲಿ ನನಗೆ ಒಂದು ಚೂರು ಮರ್ಯಾದೆಯನ್ನು ಕೊಡುತ್ತಿಲ್ಲ. ಹಾಗಾಗಿ ನಾನು ಈ ಕಥೆ ಮೂಲಕ ಎಲ್ಲರಿಗೂ ಏನನ್ನು ಹೇಳುತ್ತೇನೆ ಎಂದರೆ ಯಾರು ಕೂಡ ಈ ರೀತಿ ಮಾಡಬಾರದು ಎಂದು. ಈ ಕಥೆ ಇಷ್ಟವಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.